ಇಲ್ಲ ಕೊಡಬೇಕು ಅಂತ ಇದಾರಲ್ಲ ಅವ್ರದ್ದು ಕೊಟ್ಕೊಳ್ಳಿ, ಅವ್ರಿಗೆ ಏನು ಅಭ್ಯಂತರ ಇದೆಯೋ ಅದು ಮಾಡ್ಕೊಳ್ಳಿ. ನಮ್ಮ ಭೂಮಿ ನಮ್ಮ ಹಕ್ಕು ಅಷ್ಟೇ ನಮ್ಗೆ ಬೇಕಾಗಿರೋದು. ಇದು ದಬ್ಬಾಳಿಕೆ ಮಾಡಿ ಈ ಕೆಂಪೈನಪಾಳ್ಯದವ್ರ ಹತ್ರ ಏನು ಗೊತ್ತಿಲ್ಲದೆ ಇರೋರ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಬಿಟ್ಟು ಈಗ ಅವ್ರನ್ನ ನಾವು ತಗೊಳ್ಳೇಬೇಕು ಅಂತ ಇದ್ದರೆ ಅದನ್ನ ಏನೋ ಇದು ಸ್ವಲ್ಪ ನೀವು ಹಿಂದಕ್ಕೆ ಹಾಕಿದ್ರೆ ಪರವಾಗಿಲ್ಲ. ಈಗ ಅವ್ರವ್ರು ಕೊಡ್ತಾರೆ ಅಂದ್ಬಿಟ್ಟು ನಾವು ಇದನ್ನು ಕೊಟ್ಬಿಟ್ಟು ನಾವು ಎಲ್ಲಿಗೆ ಹೋಗೋದು ಸರ್ ಈಗ? ಇಲ್ಲ ಡಿ ಕೆ ಶಿವಕುಮಾರ್ ಮನೆ ಪಕ್ಕದಲ್ಲಿ ನಮಗೂ ನಮ್ದು ಎಷ್ಟಿದೋ ಅಷ್ಟು ಲ್ಯಾಂಡ್ ಕೊಡಿಸ್ಲಿ, ನಾವು ಹೋಗಿ ಅಲ್ಲಿ ಬೇಕಾದ್ರೆ ಇರ್ತೀವಿ. ತಿಳಿದಿದ್ದು ರೈತರುಗಳು ಎಷ್ಟೋ ಜನ ಇರ್ತಾರೆ ಸರ್. ತಿಳಿದಿದ್ದವರು ಇರ್ತಾರೆ, ತಿಳಿದೇ ಇರೋರು ಇರ್ತಾರೆ. ತಿಳಿದೇ ಇರೋರ್ ಕೈಲೆಲ್ಲ ಸುಮ್ನೆ ಎಲ್ಲ ಸೈನ್ ಹಾಕ್ಸ್ಕೊಬಿಟ್ಟು ಅವ್ರನ್ನ ಇದು ಮಾಡಕ್ಕೆ ನಿಂತಿದ್ದಾರೆ. ನಮ್ಗೆ ಇಷ್ಟ ಇಲ್ಲ, ಅಕ್ವೈರ್ ಆಗೋದೇ ಇಷ್ಟ ಇಲ್ಲ. ದಯವಿಟ್ಟು ಡಿ ಕೆ ಸಾಹೇಬ್ರು ಇದನ್ನ ಕೈ ಬಿಡಬೇಕು ಅಂತ ನಾವು ಕೇಳ್ಕೊಂತಾ ಇದೀವಿ. ಶಿಲ್ಪ ಕೆಂಪೇನಪಾಳ್ಯ. ಶಾಂತಮ್ಮ ಶಾಂತಮ್ಮ ಈಗ ಆದ್ರೂ ನಾವು ಭೂಮಿ ಬಿಟ್ಕೊಡಕ್ಕಂತೂ ಜಾಗ ಇಲ್ಲ. ಇಲ್ಲ ಅವ್ರು ಬಂದ್ ಮಾಡಲೇಬೇಕು ಅಂತಾರ. ಇಲ್ಲ ಒಂದು 4 ಲೀಟ್ರು ಔಷಧಿ ತಗೊಂಬಂದ್ಬಿಟ್ಟು 26 ಹಳ್ಳಿಗೂ ಕೊಟ್ಬಿಟ್ಟು ಅವರು ಆಮೇಲೆ ಯಾರು ಕೇಳೋರು ಇರಲ್ವಲ್ಲ, ಮಾಡ್ಕೊಂಡು ಹೋಗ್ಬೋದು. ಕೊಡ್ತೀವಿ ಅಂದವ್ರು ದುಡ್ಡು ಕೊಟ್ಬಿಟ್ಟು ಊರಲ್ಲಿ ಯಾಕೆ ಸರ್ ಮಾಡ್ತಾ ಇಲ್ಲ? ಡಿ ಕೆ ಸಾಹೇಬ್ರ ಊರಲ್ಲಿ ಅವ್ರ ಸ್ವಂತ ಅಲ್ವಾ? ಅವ್ರು ಎತ್ತ ತಾಯಿ ಇರತ್ತವೆ, ಅವ್ರು ಇರ್ಬೋದು. ಅವರು ಎಲ್ಲಾನು ಅವ್ರು ಸತ್ತಿರೋದು ಇದು ಎಲ್ಲ ಅವ್ರು ಮಾಡ್ಕೋಬಹುದು. ನಮ್ಗೆ ಸತ್ರೆ ಹಾಕಕ್ಕೆ ಜಾಗ ಜಮೀನು ಏನು ಬೇಡವಾ? ಯಾಕೆ ಈ ತರ ಮಾಡ್ತಾರೆ? ಯಾಕೆ ಕಿರುಕುಳ ಕೊಡ್ತಾ ಇದಾರೆ ರೈತರಿಗೆ? ಬೆಳಗ್ಗೆ ಸಾಯಂಕಾಲ ಧರಣಿ ಮಾಡೋದೇ ಆಗೋಯ್ತಲ್ಲ ನಮ್ಗೆ. ನಮಗೂ ಏನು ಹೊಟ್ಟೆ ಬಟ್ಟೆ ಅನ್ನೋದು ಇರಲ್ವಾ? ರೈತರ ಕಷ್ಟ ಅರ್ಥ ಆಗ್ತಲ್ವಾ? ರೈತರ ಕಣ್ಣೀರು ನಿಮ್ಗೆ ತಟ್ತಾ ಇಲ್ವಾ? ನಾವ್ ಹೇಳಕ್ ಇಷ್ಟಪಡ್ತೀವಿ ಸರ್. ಜಮೀನ್ ಇರೋರ ಹತ್ರ ಬಂದಿದ್ವಿ, ನಾವು ಕೂಲಿ ಮಾಡ್ಕೊಂಡ್ ತಿನ್ನಕ್ಕೆ. ಇಂಥವ್ರ ಹತ್ರ ಜಮೀನ್ ಅದೇ, ನಾವು ಕೂಲಿ ಮಾಡ್ಕೊಂಡ್ ತಿನ್ನಕ್ ಬಂದಿವಿ. ನಮ್ದು ಇಲ್ಲ ಪಾಪ ಈಗ. ನಮ್ಗೇನು ಇಲ್ಲ. ನಮ್ಮಂತವ್ರು ಎಲ್ಲಿ ಹೋಗೋಣ? ನಮ್ಮಂತವ್ರು ಎಲ್ಲಿ ಹೋಗೋಣ ಹೇಳು? ಬಂದು ಎಲ್ಲ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟೆ ಕೂಲಿ ಮಾಡ್ಕೊಂಡ್ ತಿನ್ನೋರು ಎಲ್ಲಿ ಹೋಗೋಣ? ಬಂದಿದ್ವಿ, ಜಮೀನ್ ಇರೋರನ್ನ ಸೊರೈತಾರೆ, ಕೂಲಿ ಮಾಡ್ಕೊಂಡ್ ತಿನ್ನೋರು ಎಲ್ಲಿ ಹೋಗೋಣ? ಕಣ್ಣೀರು ಎಷ್ಟೋ ರೈತರುಗಳು ಕಣ್ಣೀರು ಹರಿತಾ ಇದೆ. ಸುಮಾರು ವರ್ಷ 1.5 ವರ್ಷದಿಂದ ಧರಣಿ ಮಾಡ್ತಾ ಇದಾರೆ. ಆ ಕಣ್ಣೀರು ಯಾಕೆ ನಿಮ್ಗೆ ತಟ್ತಾ ಇಲ್ವಾ? ಎಷ್ಟು ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದೀರಾ ನೀವು? ನಿಮ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಾ ಇದೆಯಾ? 1.5 ವರ್ಷದಿಂದ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸ್ತಾನೆ ಇದ್ದೀರಾ ಆಯ್ತಾ, ಬಿಡದಿ ಟೌನ್ಶಿಪ್ ಅಂತ ಅಂದ್ಬಿಟ್ಟು. ಸರ್ ನಮ್ಗೆ ಏನು ಇಲ್ಲಿ ಅನಾನುಕೂಲ ಆಗದೆ ಇರೋದು ಏನೂ ಇಲ್ಲ. ಹತ್ರದಲ್ಲೇ ಬಿಡದಿ ಚೆನ್ನಾಗಿ ಇದಾಗಿದೆ, ಟೌನ್ಶಿಪ್ಪು ಇದಾಗಿದೆ. ಏನೊಂದು ಎಮರ್ಜೆನ್ಸಿ ಅಂತಂದ್ರು ನಾವು 5-10 ನಿಮಿಷದಲ್ಲಿ ನಾವು ಏನಾದರೂ ಒಂದು ಹುಷಾರಿಲ್ಲ ಅಂತಂದ್ರು ಹೋಗುವಂಥ ಫೆಸಿಲಿಟೀಸ್ ಇದೆ, ಅನುಕೂಲ ಇದೆ. ಮತ್ತೆ ಏನು ಅಂತಂದ್ರೆ ವಯಸ್ಸಾದವ್ರಿಗೆ ಯಾವ ರೀತಿ ಮಾಡ್ತೀರಾ ಅಂದರೆ ಏನು ಅವ್ರಿಗೆ ಜೀವನಾಂಶ ಆಗಲಿ, ಅವ್ರಿಗೇನು ಕೆಲಸ ಉದ್ಯೋಗಗಳಾಗಲಿ ಏನು ಈ ಥರ ಮಾಡ್ತೀರಾ ನೀವು? ನಮಗೂ ಒಂದು ಮಾಹಿತಿ ಕೊಡ್ರಿ ಸರ್ಕಾರದಿಂದ. ಈ ಥರ ಮಾಡ್ತೀವಿ ಅಂದ್ರೆ ಬರೀ ಟೌನ್ಶಿಪ್ಪು ಅಭಿವೃದ್ಧಿ ಅಂತಂತೀರಾ, ಅದನ್ನ ಯಾವ ರೀತಿ ಮಾಡ್ತೀರಾ? ಯಾವ ಥರ ಮಾಡ್ತೀರಾ? ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತೀರಾ, ಮತ್ತು ಇಷ್ಟೆಲ್ಲ ಮರಗಳನ್ನ ನಾಶ ಮಾಡೋಕ್ಕೆ ನಿಮ್ಗೆ ಯಾವ ರೀತಿ ಮನ್ಸು ಬರುತ್ತೆ? ಫಸಲು ಕೊಡೋವಂಥವು ಇವೆಲ್ಲಾನು ಸಪೋಟ ಆಗಿರ್ಬೋದು, ತೆಂಗಾಗಿರ್ಬೋದು, ಮಾವಾಗಿರ್ಬೋದು, ಬಾಳೆ ಆಗಿರ್ಬೋದು, ಅವ್ರ ರೈತರ ಜೀವನಾಂಶಕ್ಕೆ ಅವ್ರು ಬೆಳ್ಕೊಂಡಿರ್ತಾರೆ, ಮಾರ್ಕೆಟ್ಗೆ ಹಾಕ್ತಾರೆ, ಅದರಿಂದ ಬರೋ ಲಾಭದಲ್ಲಿ ತಿಂತಾರೆ. ಇಲ್ಲ ಅಂತ ಹೇಳ್ಬಿಡು, ಯಾವತ್ತೇ ಆಗಲಿ ಸರ್, ಭೂಮಿ ಯಾವತ್ತೂ ತನ್ನ ಮಕ್ಕಳನ್ನ ಕೈ ಬಿಡೋದಿಲ್ಲ ಸರ್. ಭಾರತಿ ಅಂತ.